ಜನಪ್ರಿಯ ಶಾಸಕರು ಹೇಳಬೇಡ, ಜನರ ನಡುವೆನೇ ಇದ್ದಾರೆ. ಬಹಳ ಸರಳ ಸಜ್ಜನ ವ್ಯಕ್ತಿತ್ವ ಅವ್ರದ್ದು. ನಮ್ಮೆಲ್ಲರ ಪ್ರೀತಿಯ ಚಿಕ್ಕನಾಯಕನಹಳ್ಳಿಯ ಶಾಸಕರಾಗಿರುವಂತಹ ಶ್ರೀಯುತ ಸುರೇಶ್ ಬಾಬು ಸರ್ ಅವರ ಜೋರಾದ ಚಪ್ಪಾಳೆಗಳ ಮೂಲಕ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೀವಿ. ಇವತ್ತು ನಾವೆಲ್ಲರೂ ಕೂಡ ಪ್ರೀತಿಯಿಂದ ಗಿಲ್ಲಿ ನಟ ಅವ್ರನ್ನ ಚಿಕ್ಕನಾಯಕನಹಳ್ಳಿ ನೋಡೋದಕ್ಕೆ ಸಾಧ್ಯ ಆಗಿದೆ ಅಂತಂದ್ರೆ ಅದು ಅವರ ವ್ಯಕ್ತಿತ್ವದ ಕಾರಣದಿಂದ, ಅವರ ಉದಾರತೆಗೆ ಒಂದು ಜೋರಾದ ಚಪ್ಪಾಳೆ ಮಾಡಿ. ಈ ತಾತಯ್ಯನವರ ಅವರು ಈ ಒಂದು ಸಂದರ್ಭದಲ್ಲಿ ಅದ್ಭುತವಾದ ಕಾರ್ಯಕ್ರಮದಲ್ಲಿ ಗಿಲ್ಲಿ ನಟ ಅವರು ಆಗಮಿಸಿರೋದು ನಮ್ಮೆಲ್ಲರಿಗೂ ಎಷ್ಟು ಖುಷಿಯಾಗಿದೆ ಅಂದ್ರೆ ಖಂಡಿತ ಈ ಪ್ರೀತಿ ಬೆಲೆ ಕೊಟ್ಟಕ್ಕೆ ಸಾಧ್ಯನೇ ಇಲ್ಲ. ಆ ವ್ಯಕ್ತಿ ಬೆಳೆದು ಬಂದ ಹಾದಿ ಹೇಗಿದೆ ಅಂದ್ರೆ ಅವರು ಆಕ್ಟ್ ಮಾಡುವ ಸಿನಿಮಾದಲ್ಲಿ ಹೀರೋಗಿಂತ ದೊಡ್ಡ ಕಟ್ಟೌಟ್ ನೋಡ್ಬೇಕಿದ್ದಿದೆ ಇವಾಗ. ಅದು ಅವರ ಕಲೆಗೆ ಸಿಕ್ಕಿರುವಂತಹ ಕಲಾ ಶಾರದೆ ಹರಿಸಿರುವಂತದ್ದು. ಈಗ ನಮ್ಮ ಹೆಮ್ಮೆಯ ಶಾಸಕರು ಶ್ರೀಯುತ ಸುರೇಶ್ ಬಾಬು ಸರ್ ಅವರು ತಾವು ಒಂದೆರಡು ಮಾತಾಡಲೇಬೇಕು ಸರ್. ಆತ್ಮೀಯ ಎಲ್ಲ ನಮ್ಮ ನಡೆದಿರ್ತಕ್ಕಂಥ ಬಂಧುಗಳು, ಹಿರಿಯರು, ಪ್ರೀತಿಯ ಪುರಾಣಗಳು, ಇವತ್ತು ವಿಶ್ವವಿದ್ಯಾಲಯ 46ನೇ ವರ್ಷದ ತಾತಯ್ಯ ವರ್ಷ. ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿಕೊಂಡು ನಾವು ಕವಾಲಿನೂ ಕೂಡ ಇತ್ತು. ಜೊತೆಯಲ್ಲಿ ಇವತ್ತು ಏನು ಕನ್ನಡ ರಸಮಂಜರಿ ಕಾರ್ಯಕ್ರಮದ ಜೊತೆಯಲ್ಲಿ ಇವತ್ತು ನೀವೆಲ್ಲರೂ ಕೂಡ ಪ್ರೀತಿಯಿಂದ 50 ಕೋಟಿ ಓಟ್ ಹಾಕಿರ್ತಕ್ಕಂಥ ಗಿಲ್ಲಿ ಅವರು ಕೂಡ ಇಲ್ಲಿ ಮುಂದೆ ಎಲ್ಲರಿಗೂ ಬಂದಿದ್ದಾರೆ. ಖಂಡಿತ ಇಂಥ ಒಂದು ಗ್ರಾಮೀಣ ಪ್ರತಿಭೆಗೆ ಜನ ಯಾವತ್ತೂ ಕೂಡ ಗೌರವಿಸ್ತಾರೆ, ಅವ್ರನ್ನ ಆರೈಸಿ ಅವ್ರನ್ನ ಬೆಳೆಸ್ತಾರೆ ಅಂತಕ್ಕಂಥದ್ದಕ್ಕೆ ಇದೇ ಸಾಕ್ಷಿ ಅಂತಕ್ಕಂಥದ್ದು, ಗಿಲ್ಲಿನೇ ಸಾಕ್ಷಿ ಅಂತ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು. ಕಲೆ ಯಾರ ಸೊತ್ತು ಅಲ್ಲ, ಕಲೆ ಕಲಾವಿದನ ಸೊತ್ತು. ಅವನಲ್ಲಿರ್ತಕ್ಕಂಥ ಎಲ್ಲ ಕಲೆನ ಇವತ್ತು ಹೊರಹೊಮ್ಮತಕ್ಕಂಥ ಕೆಲಸ ಇವತ್ತು ಬಿಗ್ ಬಾಸ್ ಮುಖಾಂತರ ಆಗಿದೆ. ಅವರು ಸ್ಪಾಂಟೇನಿಯಸ್ ಆಗಿ ಹೇಳ್ತಕ್ಕಂಥದ್ದು ಇದೆಲ್ಲ ನಾವು ನೋಡಿದ್ದೇವೆ. ಆದ್ರಿಂದ ಇವತ್ತು ಅವರಲ್ಲಿರ್ತಕ್ಕಂಥ ಪ್ರತಿಭೆನ ಗುರುತಿಸಿ ಇವತ್ತು ಅವ್ರಿಗೆ ಈ ಒಂದು ಗೌರವ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಸಿಗ್ತಾ ಇದೆ. ಖಂಡಿತ ಗ್ರಾಮೀಣ ಪ್ರದೇಶದ ಕಲಾವಿದರಿಗೆ ಹೆಚ್ಚಿನ ಉತ್ಸಾಹ ಪ್ರೋತ್ಸಾಹವನ್ನ ನಾವೆಲ್ಲರೂ ಕೂಡ ಕೊಡೋಣ. ಗ್ರಾಮೀಣ ಕಲೆ ಮತ್ತೆ ನಮ್ಮ ಸೊಗಡನ್ನ ಉಳಿಸ್ಕೊಂಡು ಹೋಗೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಗಿಲ್ಲಿಯವರು ಉತ್ತಮ ರೀತಿಯಲ್ಲಿ ಗಿಲ್ಲಿ ನಟರಾಜ್ ಅವರು ಅವರ ಭವಿಷ್ಯವನ್ನ ಈಗಲಿಂದನೇ ಕೂಡ ಒಂದು ಅವಕಾಶ ಜೀವನದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಅವಕಾಶ ಭಗವಂತ ಕೊಟ್ಟಂತ ಸಂದರ್ಭದಲ್ಲಿ ಅದನ್ನ ನಾವೆಲ್ಲರೂ ಕೂಡ ಯಾವ ರೀತಿ ಅದನ್ನ ಗೌರವಿಸಿ ಅದನ್ನ ಬೆಳೆಸ್ಕೊಂಡು ಹೋಗ್ತೀವಿ, ಅದು ಮುಂದೆ ಅವರಿಗೆ ಯಶಸ್ಸಿಗೆ ಕಾರಣ ಆಗುತ್ತೆ. ಗಿಲ್ಲಿಯವರ ಭವಿಷ್ಯನೂ ಕೂಡ ಅದೇ ರೀತಿಯಲ್ಲಿ ಇವತ್ತು ಕಲಾವಿದರಾಗಿ ಮತ್ತೆ ಇನ್ನೂ ಹಲವಾರು ರೀತಿಯಲ್ಲಿ ಇವತ್ತು ಅವರು ಹೊರಗೆ ಬರಲಿ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ಶುಭವನ್ನು ಹಾರೈಸ್ತಾ, ಅವ್ರು ಇವತ್ತು ಬಂದಿರ್ತಕ್ಕಂಥದ್ದು ನೀವೆಲ್ಲರೂ ಮನೆಯಲ್ಲೂ ಕೂಡ ಓಟ್ ಹಾಕಿದ್ರೆ 99 ಓಟು, ಎಲ್ಲ ಹಳ್ಳಿನಲ್ಲೂ ಕೂಡ ರ್ಯಾಲಿಗಳು ಮಾಡ್ಕೊಂಡು ಓಟ್ ಹಾಕಿದ್ರೆ ಯಾವುದೇ ಕಲಾವಿದಂಗೆ ಇಷ್ಟೊಂದು ಪ್ರೋತ್ಸಾಹ ಸಿಕ್ಕಿರ್ತಕ್ಕಂಥದ್ದು ನಾವು ಯಾರು ಕೂಡ ನೋಡಿರ್ಲಿಲ್ಲ. ಆದ್ರಿಂದ ಈ ಒಂದು ಗ್ರಾಮೀಣ ಪ್ರತಿಭೆ ಗಿಲ್ಲಿ ನಟರಾಜ್ ಅವ್ರಿಗೆ ತಾವೆಲ್ಲ ಏನಿವತ್ತು ಅಷ್ಟು ಗೌರವಪೂರ್ವಕವಾಗಿ ಅವ್ರಿಗೆ ಮತವನ್ನ ಹಾಕಿ ಅವ್ರನ್ನ ಬೆಳೆಸ್ತಾ ಇದ್ದೀರಿ. ಖಂಡಿತ ಇದೇ ಪ್ರೀತಿ ಸದಾ ಅವ್ರ ಮೇಲೆ ಇರ್ಲಿ ಅಂತಕ್ಕಂಥದ್ದನ್ನ ನಾನಾದ್ರೂ ಕೂಡ ನಿಮ್ಮೆಲ್ಲರನ್ನು ಕೂಡ ಬೇಡ್ಕೊಂಡು ಇವತ್ತು ಏನು ತಾತಯ್ಯ ನುಡಿಸಿನ ಪ್ರಯುಕ್ತವಾಗಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಖಂಡಿತ ಆ ತಾತಯ್ಯನ ಆಶೀರ್ವಾದ ಮತ್ತೆ ನಮ್ಮ ಕ್ಷೇತ್ರದ ಎಲ್ಲ ಒಂದು ಒಳಿತಿಗಾಗಿ ಎಲ್ಲರೂ ಕೂಡ ಒಟ್ಟಾಗಿ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತೆ ಎಲ್ಲ ಕಲೆ ಮತ್ತೆ ಸಂಸ್ಕೃತಿ ಕ್ರೀಡೆ ಎಲ್ಲ ಪ್ರತಿಭೆಗಳನ್ನು ಕೂಡ ಹೊರಹೊಮ್ಮಲಿಕ್ಕೆ ಇದೊಂದು ಉತ್ತಮ ವೇದಿಕೆ. ಇಲ್ಲಿಗೆ ಹಲವಾರು ಜನ PB ಶ್ರೀನಿವಾಸ್ ಅವರಿಂದ ಹಿಡಿದು ಮತ್ತೆ ನಮ್ಮ C ಅಶ್ವಥ್ ಅವರು ಎಲ್ಲ ಬಂದಿರತಕ್ಕಂಥ ವೇದಿಕೆ ಇದು. ಆದ್ರಿಂದ ಇಲ್ಲಿ ಕಲಾವಿದರು ನಾವು SP ಬಾಲಸುಬ್ರಹ್ಮಣ್ಯನ ಒಬ್ಬರನ್ನ ಕಳ್ಕೊಂಡ್ಬಿಟ್ವಿ, ಅವ್ರನ್ನ ಕರ್ಸಕ್ ನೋಡಿದ್ರೆ ಆಗ್ಲಿಲ್ಲ, ಅವ್ರು ನಾವೆಲ್ಲರನ್ನ ಅಗಲಿದ್ದಾರೆ. ಖಂಡಿತ ಇಂಥ ಒಳ್ಳೆ ಎಲ್ಲ ಕಲಾವಿದರನ್ನು ಕೂಡ ನೋಡಿದಂತ ಒಂದು ಚಿಕ್ಕನಾಯಕನಹಳ್ಳಿ ರಂಗಭೂಮಿ CB ಮಲ್ಲಪ್ಪನವರು ಎಲ್ಲ ಬೆಳೆದಂತ ನಾಡು ಇದು. ಆದ್ರಿಂದ ಇವತ್ತು ಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಕೊಂಡು ನಾವೆಲ್ಲರೂ ಕೂಡ ಇಂಥ ಯುವ ಪ್ರತಿಭೆಗಳನ್ನ ಬೆಳೆಸ್ಕೊಂಡು ಅವ್ರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ನಾಗರಿಕರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದಗಳು ಸರ್. ನೀವು ಹೇಳಿರೋ ಹಾಗೆ ಜನರು ಪ್ರೀತಿಯ ಮೂಲಕ ಇಡೀ ಮಟ್ಟಕ್ಕೆ ಬೆಳೆದಿರೋದು, ಆದ್ರಿಂದ ಅದನ್ನು ಕಳ್ಕೊಳ್ಳೋಕೆ ಸಾಧ್ಯವೇ ಇಲ್ಲ. ಇಡೀ ಬಿಗ್ ಬಾಸ್ ಇತಿಹಾಸದಲ್ಲಿ ಇಷ್ಟೊಂದು ಬೆಂಬಲವನ್ನ ಪ್ರೀತಿಯನ್ನ ಪಡೆದುಕೊಂಡು ಎಲ್ಲ ಕನ್ನಡಿಗರ ಮನೆ ಮಗ ಆಗಿದ್ದೀರಾ, ಇದಕ್ಕಿಂತ ದೊಡ್ಡ ಯಾವುದೂ ಇಲ್ಲ ಅಂತ
ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಹಿಂದೂ ಮುಸ್ಲಿಂ ಕ್ರಿಸ್ತಿರ್ಬೋದು ಬೌದ್ಧ ಜೈನ ಯಾರೇ ಇರ್ಬೋದು ಎಲ್ಲರಿಗಿಂತ ಮನುಷ್ಯತ್ವ ಮೊದಲು ಅಂತ ಹೇಳಿ ಆಚರಿಸಿರುವ ಈ ಒಂದು ಹಬ್ಬದಲ್ಲಿ ಇದೀಗ ನಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ನಟ ನಮ್ಮೆಲ್ಲರಿಗೂ ಖುಷಿಯಾಗಿದೆ. ಒಂದ್ಸತಿ ಜೋರಾದ ಚಪ್ಪಾಳೆ ಮೂಲಕ ಅದನ್ನು ವ್ಯಕ್ತಪಡಿಸಬೇಕು. ಹಾಗೂ ನಮ್ಮ ಜನಪ್ರಿಯ ಶಾಸಕರಾಗಿರುವಂತಹ ಶ್ರೀಯುತ ಸುರೇಶ್ ಬಾಬು ಸರ್ಗೆ ಮತ್ತೊಮ್ಮೆ ಪ್ರೀತಿಯ ಚಪ್ಪಾಳೆ. ಈ ಸಂದರ್ಭದಲ್ಲಿ ಕೇಕ್ ಕಟ್ ಮಾಡ್ತಾರೆ. ಫೆಬ್ರವರಿ 14ಕ್ಕೆ ಅವರ ಹುಟ್ಟುಹಬ್ಬ ಆಚರಿಸಲಾಗಿತ್ತು. ಅದರ ಪ್ರಯುಕ್ತ ಉಚಿತ ಹೆಲ್ತ್ ಕ್ಯಾಂಪ್ ಅನ್ನ ಕೂಡ ನಡೆಸಿದ್ರು. ಸಮಾಜಮುಖಿ ಕೆಲಸದಲ್ಲಿ ಹುಟ್ಟುಹಬ್ಬ ಶುಭಾಶಯ ಕೊಡೋಣ. ಧನ್ಯವಾದಗಳು. ರಾಜಕೀಯ ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ನಮ್ಮ ಸುರೇಶ್ ಬಾಬು ಸರ್ ಅಂತಂದ್ರೆ ವ್ಯಕ್ತಿತ್ವದ ಮೂಲಕ ನಮ್ಮೆಲ್ಲರಿಗೂ ಕೂಡ ಆತ್ಮೀಯರಾಗ್ತಾರೆ. ಇವತ್ತು ಗಿಲ್ಲಿ ನಟ ಯಾಕೆ ಇಷ್ಟೊಂದು ಜನ ಪ್ರೀತಿ ಸಂಪಾದನೆ ಮಾಡಿದ್ದಾರೆ ಅಂದ್ರೆ ಅವರಿಗೆ ಒಂದು ಸರಳವಾದ ವ್ಯಕ್ತಿತ್ವಕ್ಕೆ. ಆದ್ರಿಂದ ಮತ್ತೊಮ್ಮೆ ಚಿಕ್ಕನಾಯಕನಹಳ್ಳಿಯ ಜನತೆ ಎಲ್ಲರೂ ಸೇರಿ ನಮ್ಮ ಜೋರ ಚಪ್ಪಾಳೆ ಮೂಲಕ ಗಿಲ್ಲಿ ಅವರಿಗೆ ಧನ್ಯವಾದವನ್ನು ಸಮರ್ಪಿಸಬೇಕು. ಬಿಗ್ ಬಾಸ್ ಕ್ರೇಜ್ ನೋಡಕ್ ಮಾತ್ರ ಅಲ್ಲ, ಎಂದಿಗೂ ಎಂದೆಂದಿಗೂ ಗಿಲ್ಲಿ ಬಗ್ಗೆ ಇರೋ ಪ್ರೀತಿ ಕಮ್ಮಿ ಆಗಲ್ಲ. ಪ್ರೀತಿ ಆಶೀರ್ವಾದ ಎಲ್ಲೂ ಕೂಡ ಹೀಗೆ ಇದೆ ಅಂತ ಕೇಳ್ಕೊಂಡ ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ಗಿಲ್ಲಿ ನಟ ಅವರಿಗೆ ಇವುಗಳ ಸ್ಪೋರ್ಟ್ಸ್ ಧನ್ಯವಾದಗಳು. ಜೊತೆಗೆ ನಮ್ಮ ಶಾಸಕರು ಸುರೇಶ್ ಬಾಬು ಸರ್ ಅವರು ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಒಂದ್ಸತಿ ಪ್ರೀತಿ ಯಾವತ್ತೂ ಚಿಕ್ಕನಾಯಕನಹಳ್ಳಿ ಜನತೆಗೆ ಯಾವತ್ತೂ ಗಿಲ್ಲಿ ಅವ್ರು ಹೇಳ್ಬಿಟ್ರೆ ಅಷ್ಟು ಪ್ರೀತಿ ಕೊಟ್ಟಿದ್ದೀರ ನೀವೆಲ್ಲರೂ ಕೂಡ. ಸೊ ಗಿಲ್ಲಿ ಅವರ ನೋಡಿ ಖುಷಿ ಆಯ್ತಾ? ಖುಷಿ ಆಯ್ತಾ? ಸೂಪರ್.
ಅದೇ ಅದೇ ನಿಮ್ದು ಮುಂದೆ ಎದುರಿದ್ದಾರೆ. ಓಕೆ ನೆಕ್ಸ್ಟ್ ಈಗ ಎನರ್ಜೆಟಿಕ್ ಸಾಂಗ್ ಅಂತಂದ್ರೆ ನಮ್ ಡಿ ಬಾಸ್ ಸಾಂಗ್ ಸೂಪರ್ ಮತ್ತೆ ಬಿಟ್ಕೊಡೋ ಮತ್ತೆ ಅಕ್ಕ ಹೆಚ್ಚೆ ಬಿಟ್ಟಾರೆ ಸೂಪರ್. ಈಗ ಡಿ ಬಾಸ್ ಸಾಂಗ್ ನಿಮ್ಮ ಮುಂದೆ ಬರ್ತದೆ, ಡ್ಯಾನ್ಸ್ ಮಾಡ್ಬೇಕು ರೆಡಿನಾ? ನಮ್ಮ ಅಂಕಿತಾ ಅವರು ಸುಪ್ರೀತ್ ಅವ್ರು ರೆಡಿ ಆಗಿದ್ದಾರೆ. ಅವರಿಬ್ರು ಸ್ಟೇಜಿಗೆ ಬಂದ್ರು ಅಂತಂದ್ರೆ ಸಾಕು, ಇವೆಲ್ಲ ಡ್ಯಾನ್ಸ್ ಮಾಡಕ್ ರೆಡಿ ಆಗಿರ್ಲೇಬೇಕು. ಓಕೆನಾ? ಯಾವುದು ಮೀನಾಕ್ಷಿ ಕಮಲಾಕ್ಷಿ ಕಡಬಡ ಬಡ ಕಂಚನಗಿ ಬಾಲೆ ಐತಳ ಬಾಲೆ ಜನ 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 ಮೀನಾಕ್ಷಿ ಕಮಲಾಕ್ಷಿ ಕಡಬಡ ಬಡ ಕಂಚನಗಿ ಬಾಲೆ ಐತಳ ಬಾಲೆ